Dear students, welcome to history class. As per our syllabus, we were discussing the history of ancient civilizations. In that also we have discussed the cradles of civilization, the banks of rivers considered as cradle of civilization because many or almost all civilizations taken birth in banks of rivers. That's why we call the civilizations or banks of rivers considered as cradles of civilization. And also we have discussed factors of civilization and term word civilization. Today we are discussing the characteristics of civilization. Man, to live together, he had gathered many things and developed many socio-economic pattern regarding their civilizations, and also we have discussed the differences between civilization and culture. Group of people having a specific livelihood and specific settlement patterns. Specific settlement patterns. First characteristic is settlement patterns. ಒಂದೇ ತರಹದ ವಾಸಕ್ಕೆ ಯೋಗ್ಯವಾದ ವಸ್ತುಗಳ ಸಂಗ್ರಹ ಅಂತ ಇರಬಹುದು, ಅಥವಾ ಒಂದು ಸಾಮಾಜಿಕ ರೀತಿ ನೀತಿ ಅನ್ನೋದಿರಬಹುದು. ಒಟ್ಟಿಗೆ ಬದುಕೋದಕ್ಕಾಗಿ ಆತ ಅದನ್ನು ನಾಗರಿಕತೆಯ ಲಕ್ಷಣಗಳು ಅಂತ ಹೇಳುವಾಗ ಇದನ್ನು ನಾವು ನೆನಪು ಮಾಡಿಕೊಳ್ತೀವಿ. ಆ್ಯಂಡ್ ಆಲ್ಸೋ ವಿ ರಿಮೆಂಬರ್ ದಿ ಪೀಪಲ್ ಹ್ಯಾವಿಂಗ್ ಎ ಸ್ಪೆಸಿಫಿಕ್ ಪ್ಯಾಟರ್ನ್ ಆಫ್ ಅಡ್ಮಿನಿಸ್ಟ್ರೇಷನ್. Specific pattern of administration, settlement of patterns, and second thing is specific pattern of administration. ಮಾನವನ ಜೀವನ ಸುಗಮವಾಗಿ ಸಾಗಲು ಅಥವಾ ನಾಗರಿಕತೆಯ ಬೆಳವಣಿಗೆಗಳ ಲಕ್ಷಣಗಳು ಅಂತ ಹೇಳುವಾಗ ಒಂದು ಸುವ್ಯವಸ್ಥಿತವಾದ ಒಂದೇ ರೀತಿಯ ಒಂದು ಆಡಳಿತ ವ್ಯವಸ್ಥೆ ಅನ್ನೋದನ್ನು ನಾವು ಇಲ್ಲಿ ನೆನಪು ಮಾಡ್ಕೊಳ್ತೀವಿ. Group of people having a specific social pattern and unique cultural traits. ಸಾಮಾಜಿಕ ಒಂದು ರೀತಿಯ ಸಾಮಾಜಿಕ ಮಾದರಿ ಹಾಗೆ ಸಾಂಸ್ಕೃತಿಕ ಲಕ್ಷಣಗಳು, ಕಲ್ಚರಲ್ ಟ್ರೇಟ್ಸ್, ಸಾಂಸ್ಕೃತಿಕ ಲಕ್ಷಣಗಳು ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ತೀವಿ. ಕಲ್ಚರಲ್ ಟ್ರೇಟ್ಸ್ ಆಸ್ ವೆಲ್ ಆಸ್ ಯುನಿಕ್ ಸೋಷಿಯಲ್ ಪ್ಯಾಟರ್ನ್, ಸಾಮಾಜಿಕ ಮಾದರಿ ಹಾಗೂ ಸಾಂಸ್ಕೃತಿಕ ಲಕ್ಷಣಗಳು ಅನ್ನೋದನ್ನು ನೆನಪು ಮಾಡಿಕೊಳ್ತೀವಿ. ಮ್ಯಾನ್ ಡ್ಯೂರಿಂಗ್ ಏಜಸ್ ಇನ್ವೆಂಟೆಡ್ ವೇರಿಯಸ್ ಮೆಟಲ್ಸ್ ಆ್ಯಂಡ್ ಲರ್ನ್ಡ್ ದೇಯರ್ ಯೂಜಸ್. ಲಕ್ಷಣಗಳು ಅಂತ ಹೇಳುವಾಗ, ನಾಗರಿಕತೆಯ ಲಕ್ಷಣಗಳು ಅಂತ ಹೇಳುವಾಗ ಮನುಷ್ಯ ಅನೇಕ ಲೋಹಗಳ ಉಪಯೋಗವನ್ನು ಪ್ರಾರಂಭ ಮಾಡಲ್ಲ, ಹಾಗೆ ಅದರ ಉಪಯೋಗವನ್ನು, ಲೋಹಗಳ ಬಳಕೆ ಹಾಗೂ ಅದನ್ನು ಒಂದು ವ್ಯವಸ್ಥಿತವಾಗಿ ಅದನ್ನು ಬಳಸೋ ರೀತಿಯನ್ನು ಆತ ಪ್ರಾರಂಭ ಮಾಡಿದ ಅನ್ನೋದನ್ನು ಕೇಳ್ತೀವಿ. ಮೆಟಲ್ ಯೂಸಸ್, ದಿಸ್ ಈಸ್ ಆಲ್ಸೋ ಎ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ our when we remember the characteristics of civilization, we have to remember metal uses used by men. And also it gave rise to complex administrative system
with bureaucracy and accounting with necessitated writing ತಮ್ಮ ಲೆಕ್ಕಪತ್ರದ ಒಂದು ಪದ್ಧತಿ, ತಮ್ಮ ಆಡಳಿತ ವ್ಯವಸ್ಥೆ ಒಂದು ವ್ಯವಸ್ಥಿತವಾದ, ಸಂಕುಚಿತವಾದ ಅಥವಾ ಕ್ರೋಢೀಕೃತಗೊಂಡ ಒಂದು ಆಡಳಿತ ವ್ಯವಸ್ಥೆ, ಅದರ ಜೊತೆಗೆ ಒಂದು ಲೆಕ್ಕಪತ್ರದ ವ್ಯವಸ್ಥೆ, ಅದನ್ನು ಸಹಿತ ನಾವು ನೆನಪು ಮಾಡಿಕೊಳ್ತೀವಿ. ಸಿವಿಲೈಸೇಷನ್ ಆಲ್ಸೋ ಡೆವಲಪ್ಡ್ ಕಾಂಪ್ಲೆಕ್ಸ್ ಎಕನಾಮಿಕ್ ಸಿಸ್ಟಮ್ ಸಚ್ ಆಸ್ ಓನರ್ಶಿಪ್ ಆಫ್ ಲ್ಯಾಂಡ್, distribution of production, personal position, taxation, barter system, monetary system, etc. ಇಲ್ಲಿ ವ್ಯವಸ್ಥೆ ಅಂತ ಹೇಳುವಾಗ ಒಂದು ಕ್ರೋಢೀಕೃತ ಆರ್ಥಿಕ ವ್ಯವಸ್ಥೆ ಅಥವಾ ಒಂದು ವ್ಯವಸ್ಥಿತವಾದ ಆರ್ಥಿಕ ವ್ಯವಸ್ಥೆ ಅಂತ ಹೇಳುವಾಗ ಇಲ್ಲಿ ಬಾರ್ಟರ್ ಸಿಸ್ಟಮ್ ತೆಗೆದುಕೊಳ್ಳುವ ವ್ಯವಸ್ಥೆ ಇರಬಹುದು, ಓನರ್ಶಿಪ್ ಆಫ್ ಲ್ಯಾಂಡ್ ಭೂಮಾಲೀಕತ್ವ ಅನ್ನೋದು ಇರಬಹುದು, ಡಿಸ್ಟ್ರಿಬ್ಯೂಷನ್ ಆಫ್ ಪ್ರೊಡಕ್ಷನ್ ಉತ್ಪಾದನೆಗೊಂಡ ವಸ್ತುಗಳ ವಿನಿಮಯ ಅನ್ನೋದಿರಬಹುದು, ಪರ್ಸನಲ್ ಪೊಸಿಷನ್ ಟ್ಯಾಕ್ಸೇಷನ್ ಅನ್ನೋದಿರಬಹುದು, ಹಾಗೆ ಮಾನಿಟರಿ ಸಿಸ್ಟಮ್ ಅನ್ನೋದಿರಬಹುದು. ಇದೆಲ್ಲವೂ ನಾಗರಿಕತೆಗಳ ಬೆಳವಣಿಗೆ ಅಂತ ಹೇಳುವಾಗ, ಅದರ ಲಕ್ಷಣಗಳು ಅಂತ ಹೇಳುವಾಗ ಇದನ್ನು ನಾವು ನೆನಪು ಮಾಡಿಕೊಳ್ಬೇಕು. People of one civilization tried to influence the other people politically, culturally and economically, which led to imperialism. ಒಂದು ವ್ಯವಸ್ಥಿತ ಜೀವನ ಪದ್ಧತಿ ಅಂತ ನಿರ್ಮಾಣ ಆದ ಮೇಲೆ ತಮ್ಮ ಒಂದು ಸಂಸ್ಕೃತಿ ಅಥವಾ ನಾಗರಿಕತೆ ಅಥವಾ ನಮ್ಮ ಆರ್ಥಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಅನ್ನೋದೇನಿದೆ, ಇದನ್ನು ಇನ್ನೊಬ್ಬರ ಮೇಲೆ ಪ್ರಭಾವಿತಗೊಳಿಸುವ ಅಥವಾ ಇನ್ನೊಬ್ಬರ ಮೇಲೆ ಅದನ್ನು ಬಳಸುವ ಪ್ರಯತ್ನ ನಡೆದಾಗ ಅಲ್ಲೊಂದು ರಾಜಕೀಯ ವ್ಯವಸ್ಥೆ ಅನ್ನೋದು ಪ್ರಾರಂಭ ಆಯಿತು ಅನ್ನೋದನ್ನು ಕೇಳ್ತೀವಿ. ಗ್ರೋತ್ ಆಫ್ ಸಿವಿಲೈಸೇಷನ್ ನೆಸೆಸಿಟೇಟೆಡ್ ದಿ ನೀಡ್ ಫಾರ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೆಕ್ಯೂರಿಟಿ. ನಾಗರಿಕತೆ ಬೆಳೆದಂತೆ ಅದಕ್ಕೆ ಆಂತರಿಕವಾಗಿ ಇರಬಹುದು ಅಥವಾ ಬಾಹ್ಯವಾಗಿ ಇರಬಹುದು ಒಂದು ರಕ್ಷಣಾ ವ್ಯವಸ್ಥೆ ಅನ್ನೋದು ಬೇಕು. ಇದು ಒಂದು ಪ್ರಮುಖವಾದ ಲಕ್ಷಣ ಅನ್ನೋದನ್ನು ಕೇಳ್ತೀವಿ. ಗ್ರೋತ್ ಆಫ್ civilization need the security system and also natural happenings such as rain, thunder, lightning, wind, floods and famines, seasons, birth and deaths and climatic variations. These conditions, these natural conditions like rain, flood, famines, seasons, birth and death, this motivated the development of philosophy, religion and science. ನೋಡಿ, ಅದು ಮಳೆ ಇರಬಹುದು, ಗುಡುಗು ಮಿಂಚು ಇರಬಹುದು, ಗಾಳಿ ಪ್ರವಾಹ ಕ್ಷಾಮ ಇರಬಹುದು, ಹಾಗೆ ಋತುಗಳಿರಬಹುದು, ಸಾವು ಮತ್ತು ಹುಟ್ಟು ಅನ್ನೋದಿರಬಹುದು. ಇದೆಲ್ಲವೂ ಈ ವಾತಾವರಣದ ಬದಲಾವಣೆಗಳು ಇದು ತಾತ್ವಿಕವಾಗಿ, ಧಾರ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಅನೇಕ ಬೆಳವಣಿಗೆಗಳಿಗೆ ಸಾಕ್ಷಿಯಾಯಿತು, ಅದನ್ನು ಪ್ರಭಾವಿತಗೊಳಿಸ್ತು ಅನ್ನೋದನ್ನು ಕೇಳ್ತೀವಿ. ದಿಸ್ ಇನ್ ಟರ್ನ್ ಸ್ಟಿಮ್ಯುಲೇಟೆಡ್ ದ ಡೆವಲಪ್ಮೆಂಟ್ ಆಫ್ ಸಿವಿಲೈಸೇಷನ್. ಈ ತಾತ್ವಿಕ, ಧಾರ್ಮಿಕ ಮತ್ತು ವೈಜ್ಞಾನಿಕ ಸಂಗತಿಗಳು, ಈ ಏನು ವಾತಾವರಣದ ಬದಲಾವಣೆಗಳು ತಾತ್ವಿಕವಾಗಿ, ಧಾರ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಏನು ಪ್ರಭಾವವನ್ನು ಬೀರಿದೋ ಇದೆಲ್ಲವೂ ನಾಗರಿಕತೆ ಬೆಳವಣಿಗೆಗೆ ಒಂದು ಸಹಕಾರಿಯಾಯಿತು ಅಥವಾ ಅದಕ್ಕೆ ಉತ್ತೇಜನ ನೀಡಿತು ಅನ್ನೋದನ್ನು ಕೇಳ್ತೀವಿ. ಆ್ಯಂಡ್ ಲಾಸ್ಟ್ ಪಾಯಿಂಟ್ or characteristic is we notice the rise and fall of civilizations owing to the social, religious and also political, economic,
physical and environmental conditions is owing to the socio-religious, political, economic and geophysical and environmental conditions. ನಾಗರಿಕತೆಯ ಏಳು ಮತ್ತು ಬೀಳು ಅಂತ ಹೇಳುವಾಗ, ನಾಗರಿಕತೆಯ ಏಳು ಮತ್ತು ಬೀಳು ಅಂತ ಹೇಳುವಾಗ ಅಲ್ಲಿ ಸಾಮಾಜಿಕ ಸ್ಥಿತಿಗತಿ ಇರಬಹುದು, ಆರ್ಥಿಕ ಸ್ಥಿತಿಗತಿ ಇರಬಹುದು, ಧಾರ್ಮಿಕ ಮಾದರಿ ಅಥವಾ ಸ್ಥಿತಿಗತಿಗಳಿರಬಹುದು, ಅಥವಾ ಭೌಗೋಳಿಕವಾದಂಥ ಸ್ಥಿತ್ಯಂತರ ಬದಲಾವಣೆಗಳಿರಬಹುದು. ಇದೆಲ್ಲವೂ ನಾಗರಿಕತೆಗಳ ಏಳು ಬೀಳಿಗೆ ಉತ್ತೇಜನ ನೀಡುತ್ತೆ ಅಥವಾ ಸಾಕ್ಷಿಯಾಗತ್ತೆ ಅನ್ನೋದನ್ನು ಕೇಳ್ತೀವಿ. ಸೊ ದೀಸ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿವಿಲೈಸೇಷನ್ಸ್. ಇವೆಲ್ಲವೂ ನಾಗರಿಕತೆಗಳ ಬೆಳವಣಿಗೆಗೆ ಸಹಕಾರಿಯಾಗಬಲ್ಲ ಲಕ್ಷಣಗಳು ಅನ್ನೋದನ್ನು ಕೇಳ್ತೀವಿ. ಟುಡೇಸ್ ಪಾಯಿಂಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿವಿಲೈಸೇಷನ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿವಿಲೈಸೇಷನ್, ನಾಗರಿಕತೆಯ ಲಕ್ಷಣಗಳು ಅನ್ನೋದನ್ನು ಇವತ್ತು ನಾವು ಅಧ್ಯಯನ ಮಾಡಿದ್ದೀವಿ. ಇನ್ ನೆಕ್ಸ್ಟ್ ಸೆಷನ್ we will discuss a civilization is called as Egyptian civilization. ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ಅಧ್ಯಾಯದ ಭಾಗದಲ್ಲಿ ನಾವು ಈಜಿಪ್ಟ್ ನಾಗರಿಕತೆಯನ್ನು ಅಧ್ಯಯನ ಮಾಡೋಣ. ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.